ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪೈ ಪಿ ಯು ಟ್ಯೂಷನ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಸಬ್ಸೆಟ್ಸ್ ಅಂದರೆ ಏನು, ರಿಯಲ್ ನಂಬರ್ಸ್ಗೆ ಯಾವ್ಯಾವ ಸಬ್ಸೆಟ್ಸ್ ಇರುತ್ತೆ, ಆ್ಯಂಡ್ ಇಂಟರ್ವಲ್ ಫಾರ್ಮಲ್ಲಿದ್ದರೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ಬರೆಯೋದು, ಆ್ಯಂಡ್ ಸೆಟ್ ಬಿಲ್ಡರ್ ಫಾರ್ಮಲ್ಲಿದ್ದರೆ ಇಂಟರ್ವಲ್ಲಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ. ಅದು ಅಲ್ಲದೆ ಯೂನಿವರ್ಸಲ್ ಸೆಟ್ ಅಂದರೆ ಏನು ಅಂತಲೂ ನೋಡಿದ್ವಿ. ಇದರ ರಿಲೇಟೆಡ್ ಎಲ್ಲ ಎಕ್ಸಸೈಸ್ ಸಮ್ಸು ಎಕ್ಸಸೈಸ್ 1.3ನ ಸಾಲ್ವ್ ಮಾಡಿದ್ವಿ. ಯಾರ್ಯಾರು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ಸಬ್ಸೆಟ್ಸ್ ಪಾರ್ಟ್ 5 ಅಂತ ಇದೆ, ಹೋಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ವೆನ್ ಡಯಾಗ್ರಾಮ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ವೆನ್ ಡಯಾಗ್ರಾಮ್? ಎಸ್, ಸೆಟ್ಸ್ಗಳ ಮಧ್ಯೆ ಇರೋಂತಹ ರಿಲೇಷನ್ಶಿಪ್ಸ್ನ ನಾವು ಈಸಿಯಾಗಿ ವಿಜುವಲೈಸ್ ಮಾಡೋಕ್ಕೆ ಯೂಸ್ ಮಾಡೋಂತಹ ಡಯಾಗ್ರಾಮ್ನ ನಾವು ಏನಂತ ಕರಿತೀವಿ? ವೆನ್ ಡಯಾಗ್ರಾಮ್ ಅಂತ ಕರಿತೀವಿ. ಇದನ್ನು ಇಂಗ್ಲೀಷ್ ಲಾಜಿಷಿಯನ್ ಜಾನ್ ವೆನ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅದಕ್ಕೆ ಅದೇ ಹೆಸರಿಂದ ವೆನ್ ಡಯಾಗ್ರಾಮ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಈಗ ವೆನ್ ಡಯಾಗ್ರಾಮ್ನಲ್ಲಿ ಫಸ್ಟು ನಾವು ರೆಕ್ಟ್ಯಾಂಗಲ್ ಬರಿತೀವಿ. ಸೊ ರೆಕ್ಟ್ಯಾಂಗಲ್ ವಿಚ್ ರೆಪ್ರೆಸೆಂಟ್ಸ್ ದ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ನ ಯು, ಕ್ಯಾಪಿಟಲ್ ಯು ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಿದೆ ನಿಮಗೆ. ಎಸ್, ಸೊ ಫಸ್ಟು ಏನು ಮಾಡ್ತೀವಿ? ರೆಕ್ಟ್ಯಾಂಗಲ್ ಬರಿತೀವಿ ವಿಚ್ ರೆಪ್ರೆಸೆಂಟ್ಸ್ ಯೂನಿವರ್ಸಲ್ ಸೆಟ್. ರೆಕ್ಟ್ಯಾಂಗಲ್ ಒಳಗಡೆ ಎಷ್ಟು ಸಬ್ಸೆಟ್ಸ್ ಕೊಟ್ಟಿರ್ತಾರೆ ಅಷ್ಟು ಸರ್ಕಲ್ಸ್ನ ಹಾಕಿ ಅದರಲ್ಲಿರುವಂತಹ ಎಲಿಮೆಂಟ್ಸ್ಗಳನ್ನ ರೆಸ್ಪೆಕ್ಟಿವ್ ಸರ್ಕಲ್ಸ್ಗಳಲ್ಲಿ ಬರಿಬೇಕು. ಸೊ ಇದು ಎ ಸೆಟ್, ಬಿ ಸೆಟ್, ಸಿ ಸೆಟ್ ಅಂತ ಅಂದರೆ ಎ ಸೆಟ್ಟಲ್ಲಿ 1 2 3 4 ಇದ್ದರೆ 1 2 3 4 ಬರಿತೀವಿ. ಆ್ಯಂಡ್ ಬಿ ಸೆಟ್ಟಲ್ಲಿ 5 6 ಇದ್ದರೆ 5 6 ಬರಿತೀವಿ. ಆ್ಯಂಡ್ ಸಿ ಸೆಟ್ಟಲ್ಲಿ ಬರೀ 8 ಇತ್ತು ಅಂದರೆ ಬರೀ 8. ಸೊ ಯಾವುದು ಎಲಿಮೆಂಟ್ಸ್ಗಳು ಯಾವ್ಯಾವ ಸೆಟ್ಟಲ್ಲಿದೆ, ಸೊ ಆ ಸೆಟ್ ಸರ್ಕಲ್ ಏನಿರುತ್ತೆ ಅದರೊಳಗಡೆ ಎಲಿಮೆಂಟ್ಸ್ ಬರಿತೀವಿ. ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಣ. ರೆಕ್ಟ್ಯಾಂಗಲ್ ರೆಪ್ರೆಸೆಂಟ್ಸ್ ದ ಯೂನಿವರ್ಸಲ್ ಸೆಟ್ಸ್ ಅಂತ ಹೇಳಿದ್ವಿ. ಸೊ ರೆಕ್ಟ್ಯಾಂಗಲ್ ಒಳಗಡೆ ಇರುವಂತಹ ಎಲ್ಲ ನಂಬರ್ಸ್ಗಳು ಏನಾಗುತ್ತೆ? ಯೂನಿವರ್ಸಲ್ ಸೆಟ್ಸ್ನ ಎಲಿಮೆಂಟ್ಸ್ಗಳಾಗುತ್ತೆ. ಸೊ ಯೂನಿವರ್ಸಲ್ ಸೆಟ್ ಇಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಇರುವಂತಹ ನಂಬರ್ಸ್ಗಳು ಆರ್ಡ್ರಲ್ಲೇ ಬರ್ಕೊಂಡು ಹೋಗೋಣ. 1 ಇದೆ, ಆ್ಯಂಡ್ 2 3 ಆ್ಯಂಡ್ ದೆನ್ 4 5 ಇದೆಯಾ? ಎಸ್, 5 6 7 8 9 10. ಇದು ನಮ್ಮ ಯೂನಿವರ್ಸಲ್ ಸೆಟ್. ಆ್ಯಂಡ್ ಇಲ್ಲಿ ರೆಕ್ಟ್ಯಾಂಗಲ್ ಒಳಗಡೆ ಸರ್ಕಲ್ ಹಾಕಿದ್ರೆ ಏನು ಅಂತ ಹೇಳಿದ್ದೀವಿ? ಸಬ್ಸೆಟ್ಸ್ ಅಲ್ವಾ? ಸೊ ಯೂನಿವರ್ಸಲ್ ಸೆಟ್ನ ಸಬ್ಸೆಟ್ ಏನಾಗುತ್ತೆ? ಸೆಟ್ ಎ ಇಸ್ ಈಕ್ವಲ್ಸ್ ಟು, ಎ ಸೆಟ್ ಒಳಗಡೆ ಇರೋಂತಹ ಎಲಿಮೆಂಟ್ಸ್ ಯಾವ್ದು? 2 4 6 8 10. 2 4 6 8 10. ಸೆಕೆಂಡ್ ವೆನ್ ಡಯಾಗ್ರಾಮ್ ನೋಡೋಣ. ಯೂನಿವರ್ಸಲ್ ಸೆಟ್ ಬರೆಯೋಣ ಇವಾಗ. ಸೊ ಯಾವ್ದ್ಯಾವ್ದಿದೆ ಎಲಿಮೆಂಟ್ಸು? 1ಇಂದನೇ ಸ್ಟಾರ್ಟ್ ಮಾಡೋಣ ಅಲ್ವಾ? ಆರ್ಡ್ರಲ್ಲಿ ಬರ್ಕೊಂಡು ಹೋಗೋಣ. 1 2 3 4 ಎಸ್ 5 ಇದೆ, 6 7 8 9 10. ಓಕೆ, ಇಲ್ಲಿ 2 ಸರ್ಕಲ್ಸ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಒಂದ್ರ ಒಳಗಡೆ ಇನ್ನೊಂದು ಸರ್ಕಲ್ಸ್ ಇದೆ. ಸೊ ಅಂದರೆ ಒಂದು ಸೆಟ್ ಒಳಗಡೆ ಇನ್ನೊಂದು ಸೆಟ್ ಇದೆ ಅಂತ ಅರ್ಥ. ಸೊ ಫಸ್ಟ್ ಯಾವ ಸೆಟ್ ಇದೆ? ಎ. ಆಲ್ರೆಡಿ ಯೂನಿವರ್ಸಲ್ ಸೆಟ್ ಒಳಗಡೆ ಎ ಸೆಟ್ ಇದೆ. ಎ ಸೆಟ್ ಒಳಗಡೆ ಬಿ ಸೆಟ್ ಇದೆ. ಅಂದರೆ ಏನರ್ಥ? ಎ ಸೆಟ್ಟು ಯೂನಿವರ್ಸಲ್ ಸೆಟ್ಗೆ ಸಬ್ಸೆಟ್, ಆ್ಯಂಡ್ ಎ ಸೆಟ್ ಒಳಗಡೆ ಬಿ ಸೆಟ್ ಇದೆ. ಸೊ ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಆಗುತ್ತೆ. ಸೊ ಎ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸ್ ಯಾವ್ದ್ಯಾವುದು? 2 4 6 8 10. ಆ್ಯಂಡ್ ದೆನ್ ಬಿ ಸೆಟ್ ಒಳಗಡೆ ಈ ಸರ್ಕಲ್ ಒಳಗಡೆ ಯಾವ್ದ್ಯಾವ್ದಿದೆ? ಬಿ ಈಸ್ ಈಕ್ವಲ್ಸ್ ಟು 4 6. ಸೊ ನಾವು ಬಿ ಈಸ್ ಸಬ್ಸೆಟ್ ಆಫ್ ಎ ವಿಚ್ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಯು. ಬರಿಬೋದಾ? ಡೈರೆಕ್ಟಾಗಿ ಬಿ ಈಸ್ ಸಬ್ಸೆಟ್ ಆಫ್ ಯು ಅಂತಲೂ ಬರಿಬಹುದು. ಆ್ಯಂಡ್ ಬಿ ಈಸ್ ಸಬ್ಸೆಟ್ ಆಫ್ ಎ ಆ್ಯಂಡ್ ಎ ಈಸ್ ಅ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್ ಯು. ಇಷ್ಟು ಅರ್ಥ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ ಪಿ ಯು ಯಾರ್ಯಾರು ಓದ್ತಿರ್ತಾರೋ ಅವ್ರಿಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.